ಯಾ ಸ್ಟಾರ್ಟ್. ಸೊ ಇದು ಕ್ವಶನ್ನು ಈಸಿಯಾಗಿ ಬರುತ್ತೆ. ಇದ್ರಾಗ 2-3 ಕ್ವಶನ್ ಇದ್ದಾವೆ, ಅವೇ ಕ್ವಶನ್ನೇ ರಿಪೀಟ್ ಆಗ್ತಾ ಇರ್ತವೆ. ಏನಾದರೂ ಒಂದು ಕ್ವಶನ್ ಬೇರೆ ಥರ ಬಂತು ಅಂದರೆ ಅದೇನೋ ಮಿಸ್ ಆಗಿ ಬಂದಿರುತ್ತೆ. ಆವಾಗ ಅದಕ್ಕೆ 6 ಕ್ವಶನ್ ಮಾಡಿಸಿರ್ತೀನಿ. ಯು ಶುಡ್ ರೈಟ್ ಇನಿ 4 ಅಲ್ವಾ, 4 ಬರೀಬೇಕಲ್ವಾ, 2 ಕ್ವಶನ್ ಎಕ್ಸ್ಟ್ರಾ ಮಾಡಿಸಿರ್ತೀನಿ. ಆವಾಗ ಎಸ್ಕೇಪ್ ಆಗಿರಿ, ಆಯಿತಾ. ನಾರ್ಮಲಿ ಆ ಥರ ಕ್ವಶನ್ ಎಲ್ಲ ಕೊಡಲ್ಲ, ಹಿಂಗೆ ಕೊಡಬೇಕು. ಅದರಲ್ಲಂತ ಇದೇ ಕ್ವಶನ್ನೇ ಪ್ರತಿ ಸಲ ರಿಪೀಟ್ ಆಗುತ್ತೆ. ಯಾಕೆಂದರೆ ಗೊತ್ತವ್ರಿಗೆ ನೀವು ಇಂಟಿಗ್ರೇಷನ್ ಯಾರು ಮುಟ್ಟಲ್ಲ ಅಂತ, ಅದಕ್ಕೆ ಇದನ್ನೇ ಕೊಡ್ತಾನೆ. ದಿಸ್ ಇಸ್ ಅ ಕ್ವಶನ್ನು. ಇದರಲ್ಲಿ 2 ಥರ ಕ್ವಶನ್ ಇದ್ದಾವೆ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕ್ವಶನ್ನು ಇಲ್ಲಿ ಏನು ಹೇಳಿದ್ರೆ, ಡಿರೈವ್ ದ ಎಕ್ಸ್ಪ್ರೆಷನ್ ಅಂತ ಕೇಳೋಣ ಅಲ್ವಾ. ಫೈಂಡ್ ದ ಏರಿಯಾ ಆಫ್ ಎಲಿಪ್ಸ್ x² + y² / b² = 1 ಬೈ ಮೆಥಡ್ ಆಫ್ ಇಂಟಿಗ್ರೇಷನ್. ಹೆನ್ಸ್ ಫೈಂಡ್ ದ ಏರಿಯಾ ಆಫ್ ಎಲಿಪ್ಸ್. ಸೊ ನಾನು ಇದಕ್ಕೆ ಫಸ್ಟು ಆನ್ಸರ್ ಕಂಡುಹಿಡಿಬೇಕು. ಆನ್ಸರಲ್ಲಿ ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು ಹೋಗಬೇಕು. ಈ ಥರ ಒಂದು ಕ್ವಶನ್ನು. ಇನ್ನೊಂದು ಕ್ವಶನ್ನು ಇದನ್ನೇ ಸಪ್ರೇಟಾಗಿ ಕೇಳ್ತಾನೆ, ಫೈಂಡ್ ದ ಏರಿಯಾ ಆಫ್ ಎಲಿಪ್ಸ್ ಅಂತ ಕೇಳ್ಬಿಟ್ಟು ಇಷ್ಟೇ, ಇದು ಸಪ್ರೇಟ್ ಕ್ವಶನ್ ಅನ್ಕೋ. ಅವಾಗ ಬೇರೆ ಥರ ಮಾಡಬೇಕು, ಅವಾಗಲೇ ಬೇರೆ ಥರ ಮಾಡಬೇಕು. ಈ ಥರ ಫುಲ್ ಕ್ವಶನ್ ಕೊಟ್ಟರೆ ಬೇರೆ ಥರ ಮಾಡಬೇಕು. ಅರ್ಥ ಆಯ್ತಾ? ಕ್ಲಿಯರಾ? ಸೊ ಬಿಫೋರ್ ವಿ ಸ್ಟಾರ್ಟಿಂಗ್ ದಿಸ್ ಕ್ವಶನ್ನು ವಿ ಶುಡ್ ನೋ ಒನ್ ಫಾರ್ಮುಲಾ ಫಾರ್ ಶೋರ್. ದಟ್ ಈಸ್ ಈಕ್ವಲ್ ಟು ಏನು? ಒನ್ ಫಾರ್ಮುಲಾ, ಇಂಟಿಗ್ರೇಷನ್ ಆಫ್ 0 to a, then square root of a² minus x² into dx, that is equal to x/2, then square root of a² minus x² plus a/2 a²/2 sin inverse of x/a plus c. ಈ ಫಾರ್ಮುಲಾ ಗೊತ್ತಿರಬೇಕು. ಓಕೆನಾ? ಒಂದ್ಸರಿ 2 ಸಲ ಪ್ಲಸ್ ಸಿ ಇಲ್ಲ. ಓಕೆ ಹಾಂ, x/2. ಸೊ ಒಂದು 2 ಸಲ ನನ್ನ ಜೊತೆಗೆ ಹೇಳ್ರಿ, ಬಯಟ್ ಆಗ್ಬಿಡುತ್ತೆ. ಅದಕ್ಕೊಂದು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ, ನೆನ್ಪಿಡ್ಕೊಳಂಗೆ. ಸ್ಕ್ವೇರ್ ರೂಟ್ ಆಫ್ a² - x² ಅಲ್ವಾ, 2 ಸಲ ನೋಡಿ ಸೇಮ್ ಇದೆಯಾ? a² - x². ದೆನ್ ಸಿ, ಇದು a² a² - x² ಪ್ಲಸ್ ಹಾಕ್ಕೊಳ್ರಿ. ಪ್ಲಸ್ ಹಾಕ್ಕೊಂಡ್ರೆ ಇದೊಂದು ಟರ್ಮ್ ಆಯಿತು, ಇದು ಒಂದು ಟರ್ಮ್ ಆಯಿತು. ಇಲ್ಲಿ a²/2, ಇಲ್ಲಿ x/2 ಆಯಿತಾ. ದೆನ್ ಸೈನ್ ಇನ್ವರ್ಸ್ ಆಫ್ x/2. ಇಲ್ಲ 2 ಸಲ ಬರೀರಿ, ಬಯಟ್ ಆಗುತ್ತೆ. ಸೊ ಇಂಟಿಗ್ರೇಷನ್ ಫ್ರಮ್ 0 to a ರೂಟ್ ಆಫ್ a² - x², ದಟ್ ಈಸ್ ಈಕ್ವಲ್ ಟು x/2 ರೂಟ್ ಆಫ್ a² - x² ಪ್ಲಸ್ a/2 a²/2 ಸೈನ್ ಇನ್ವರ್ಸ್ ಆಫ್ x/a. ಕ್ಲಿಯರಾ? ಇನ್ನೊಂದ್ಸಲ ಹೇಳ್ತೀರಾ? ಕಣ್ಣ ಮುಚ್ಕೊಳ್ಳಿ, ನೀಟಾಗಿ ಹೇಳಿ. ಇಂಟಿಗ್ರೇಷನ್ ಫ್ರಮ್ 0 to a. ಆಮೇಲೆ ಬುಕ್ಕಲ್ಲಿ 1 ಮಿನಿಟ್, ಬುಕ್ಕಲ್ಲಿ ಇನ್ನೊಂದು ಥರ ಇದೆ. ಅಲ್ಲಿ ಆಲ್ಟರ್ನೇಟ್ 2 ಮೆಥಡ್ಸ್ ಇದೆ, ಆಯಿತಾ. ಇದು ಯಾವಾಗ ತೊಗೋಬೇಕು ಅಂದರೆ y = ಕೊಟ್ಟಾಗ, ಆಯಿತಾ. ಒಂದೇ ಥರ ಕಲೀರಿ, 2 ಥರ ಕಲ್ತ್ಬಿಟ್ಟು ಕನ್ಫ್ಯೂಸ್ ಆಗಬೇಡ್ರಿ. ಒಂದೇ ಥರನೇ ಹೇಳ್ಕೊಡೋದು. ಓಕೆ. ಮತ್ತು ಒಂದೊಂದು ಬುಕ್ಕಲ್ಲಿ ಅಂದರೆ ಒಂದೊಂದು ಪಬ್ಲಿಕೇಶನಲ್ಲಿ ಬೇರೆ ಬೇರೆ ಥರ ಕೊಟ್ಟಾರೆ. ನೀವು 2-3 ಪಬ್ಲಿಕೇಶನ್ ನೋಡ್ಕೊಂಡಾಗ ನಿಮಗೆ ಕನ್ಫ್ಯೂಸ್ ಆಗಿ ಹೋಗ್ಬಿಡುತ್ತೆ. ಸೊ ಯೂಸ್ ನೋ ಪಬ್ಲಿಕೇಶನ್, ಯೂಸ್ ಮೀ, ದಟ್ಸ್ ಆಲ್. ಓಕೆ, ವಾಟ್ ಐ ಟೀಚ್ ಯು ಲರ್ನ್. ಇಂಟಿಗ್ರೇಷನ್ ಫ್ರಮ್ 0 to a ರೂಟ್ ಆಫ್ a² - x² ಇಸ್ ಈಕ್ವಲ್ ಟು, ಫಸ್ಟ್ ಬರೋದು x ಅಲ್ವಾ, x/2 ರೂಟ್ ಆಫ್ a² - x² ಪ್ಲಸ್ a²/2 ಸೈನ್ ಇನ್ವರ್ಸ್ ಆಫ್ x/a. ಕ್ಲಿಯರಾ? ಟೇಕ್ ಆ ಕ್ವಶನ್ ತೊಗೊಳ್ರಿ. ಸೊ ಈ ಕ್ವಶನ್ ಕೊಟ್ಟಾಗ ಡಿರೈವ್ ಇದೆ, ವಾಟ್ ಫೈಂಡ್ ದ ಏರಿಯಾ ಆಫ್ ಎಲಿಪ್ಸ್ ಅಂತ ಕೊಟ್ಟಾಗ ಈ ಡಯಾಗ್ರಾಮ್ ಹಾಕೋದು ಕಲೀರಿ. ಎಲಿಪ್ಸ್ ಅಲ್ವಾ, ಎಲಿಪ್ಸ್ ಮೀನ್ಸ್ ಲೈಕ್ ಅಂಡ, ದಿಸ್ ಅಂಡ. ಓಕೆ, ಈ ಅಂಡ ಹಾಕ್ಬಿಟ್ಟು ಈ ನೋಟೇಷನ್ ಇದೆಯಲ್ಲ, ಈ ಎಡ್ಜ್ ಪಾಯಿಂಟ್ ಎ ಪಾಯಿಂಟು, ಈ ಎಡ್ಜ್ ಪಾಯಿಂಟ್ a' ಅಲ್ವಾ. ಸೊ ಇದು ಎಕ್ಸ್ ಆ್ಯಕ್ಸಿಸಲ್ಲಿ ಏನು ಬರುತ್ತೆ? ಎಕ್ಸ್ ನಂಬರ್ ಬರುತ್ತೆ, y = 0 ಬರುತ್ತೆ. ಸೊ ಇದು a 0, ಈ ಕಡೆಗೆ ಹೋದರೆ -a 0, y ಅಲ್ಲಿ b, ಇದು 0 to b, ಇದು 0 to b -b, ಇದು b, ಇದು b'. ಇದು ಅರ್ಥ ಆಯ್ತಾ? ದೆನ್ ಇದರಲ್ಲಿ ಒಂದು ಲೈನ್ ಹಾಕೋಬೇಕು. ಈ ಲೈನ್ ಏನಕ್ಕೆ ಅಂದರೆ, ಆಯಿತಾ, ವಿ ಆರ್ ಗೋಯಿಂಗ್ ವಿತ್ ರೆಸ್ಪೆಕ್ಟ್ ಟು dx, ಅದಕ್ಕೋಸ್ಕರ. dy ಬೇರೆ ಇದೆ. ಸೊ ಇವಾಗ ಇಷ್ಟು ಮಾತ್ರ ಕಲಿ. dx ಮೀನ್ಸ್ ಸ್ಮಾಲ್ ಸ್ಪೇಸ್ ಇಯರ್. ನಾವು ಫಸ್ಟಿಗೆ ಏನು ಮಾಡ್ತಿದ್ದೀವಿ ಅಂದರೆ, ಆ ಫಾರ್ಮುಲಾ ಏನಕ್ಕೆ ಅಂದರೆ ಇಷ್ಟಕ್ಕೆ ಮಾತ್ರ ಕಂಡುಹಿಡಿತೀವಿ. ದೆನ್ ಮಲ್ಟಿಪ್ಲೈ ವಿತ್ 4 ಶೇಪ್ ಮಾಡಿದರೆ ನಮಗೆ ಫುಲ್ ಏರಿಯಾ ಆಫ್ ದಿಸ್ ಎಲಿಪ್ಸ್ ಬರುತ್ತೆ. ಓಕೆ, ನಾವು ವಾಟ್ ಐ ಡೂ, ಐ ವಿಲ್ ಟೇಕ್ y = ಮತ್ತು ಅದರಲ್ಲಿ ಕೊಟ್ಟಿರೋ ಕ್ವಶನ್ ಏನು? x² / a²
plus y square by b square equal to 1. So write, so y square ಬೇಕು, I will shift completely here. This will become y square by b square, that is equal to 1 minus x square by a square. Then ಇದಾದ್ಮೇಲೆ can I write x square minus a square minus x square divided by a square. Then b square ನ ಕಡೆ ಕಳಿಸ್ಲಾ. So this will become ಏನಾಗುತ್ತೆ, y square is equal to b square into a square minus x square. ಸೊ ಈ ಬಿ ಇದನ್ನು ನಾನು ಇಲ್ಲಿ ಬರ್ಕೊತೀನಿ a square. ಸೊ ಐ ವಾಂಟ್ y is equal to, y square ಅಲ್ಲ, y is equal to root of b square minus a square into a square minus x square. This can be written as, ಇದನ್ನ ಹೆಂಗೆ ಬರಿಬೋದು, ಇಲ್ಲಿ b square x square ಸಪ್ರೇಟ್ ಬರಿಬೋದಾ, root a into root b that is equal to root of a into b ಅಂತ ಬರಿಲ್ಲ. ಸೊ ದಿಸ್ ವಿಲ್ ಬಿಕಮ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್, ಉಳಿದಿದ್ದೇನು b by a, ಇಲ್ಲಿ ರೂಟು a square minus x square. ಫಾರ್ ದಿಸ್ ವಿ ಹ್ಯಾವ್ ಫಾರ್ಮುಲಾ. b by a ಬರುತ್ತೆ ಅಲ್ಲಿ, b by b by a ಕಾನ್ಸ್ಟೆಂಟ್ ಎತ್ಕೋ ಅಷ್ಟೇ. ದೆನ್ ನಾವು ಇಷ್ಟು ಬರುತ್ತೆ, ದಟ್ ಈಸ್ ಈಕ್ವಲ್ ಟು, ನಾವು ವಿ ಶುಡ್ ಡು ಇಂಟಿಗ್ರೇಷನ್. ಸೊ ನಾವು ಇಂಟಿಗ್ರೇಷನ್ ಜಾಗ ಆಗುತ್ತಾ, ನಾವು ಫಾರ್ ದಿಸ್ ಫಾರ್ಮುಲಾ ಯು ಡೂ ದ ಇಂಟಿಗ್ರೇಷನ್. ಸೊ ನಾನು ಇದಕ್ಕೆ ಇಂಟಿಗ್ರೇಷನ್ ಮಾಡಿದರೆ ಏನು ಬರುತ್ತೆ, b by a ಇಂಟಿಗ್ರೇಷನ್ ಫ್ರಮ್ 0 to a ರೂಟ್ ಆಫ್ a ಸ್ಕ್ವಯರ್ ಮೈನಸ್ x ಸ್ಕ್ವಯರ್. ಇದ್ರ ಫಾರ್ಮುಲಾ ಗೊತ್ತು, ಇದು ಫಾರ್ಮುಲಾ ಹಾಕಂಗಿಲ್ಲ, ಮತ್ತು ಫಾರ್ಮುಲಾ ಹಾಕಿದ್ದೀರ ಡೈರೆಕ್ಟಾಗೆ, ಇದನ್ನು ಇಂಟಿಗ್ರೇಷನ್ ಮಾಡಬೇಕು, ನೀವು ಫುಲ್ ಇಂಟಿಗ್ರೇಷನ್ ಮಾಡಬೇಕು. ಇದು ಫಾರ್ಮುಲಾ ಗೊತ್ತೊಂದು ಫುಲ್ ಫಾರ್ಮುಲಾ ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಕೊಡಲ್ಲ. ಸೊ ಇದಕ್ಕೆ a ಸ್ಕ್ವೇರ್ ಮೈನಸ್ ಇವಾಗ ಇಂಟಿಗ್ರೇಟ್ ಮಾಡಬೇಕು, b by a ಇದೆ, b by ಹಂಗೆ ಬರ್ಕೊತೀನಿ ಆಯಿತಾ. ಸೊ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಇಂಟಿಗ್ರೇಷನ್ ಹೆಂಗೆ ಮಾಡ್ತೀರಾ, ರೂಟ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್. ಫಾರ್ಮುಲಾ ಯೂಸ್ ಮಾಡ್ತಾರೆ ಅಂತ ಅನ್ಕೊತೀನಿ ನಾನು, ಮಾಡಲೇಬೇಕು. ಹಂಗ ಸೊ ಫಾರ್ ದಿಸ್ ವಿ ನೋ ಫಾರ್ಮುಲಾ, ಇಂಟಿಗ್ರೇಷನ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಇಲ್ಲಿದೆ ನೋಡು, ಇಂಟಿಗ್ರೇಷನ್ 0 to a ಸ್ಕ್ವೇರ್ ಮೈನಸ್ x ಸ್ಕ್ವೇರ್, ರೈಟ್. ಸೊ ಇದರಿಂದ b by a ಇಂಟಿಗ್ರೇಷನ್ ಇಲ್ಲಿ ಬರ್ಕೋ, ಏನು ಬರುತ್ತೆ, x by 2 ಇಲ್ಲಿ ಸೇಮ್ ಇದೆಯಾ, ಏನು ಚೇಂಜ್ ಇಲ್ಲ, a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಇದೆ, ಇಲ್ಲೂ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಇದೆ. ಸೊ ಇಲ್ಲಿನೇ ಇದೆಯಾ, ಅದನ್ನೇ ಕಾಪಿ ಮಾಡಿದ್ರೆ ಆಯಿತು. ಸೊ x by 2 ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ x by a. ಇವಾಗ ಇದನ್ನು ಟೇಕ್ ದ ಲಿಮಿಟ್ ಫ್ರಮ್ 0 to a. 0 to a ಅಂದರೆ ಲಿಮಿಟ್ ಅಪ್ಲೈ ಮಾಡಬೇಕಾದ್ರೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಸೊ ಲೋವರ್ ಲಿಮಿಟ್ ಅವೆವರ್ ಇಸ್ 0 ಇಸ್ ದೇರ್, ಕರೆಕ್ಟಾ. ಎಲ್ಲಿ ಎಕ್ಸ್ ಜಾಗ ಇದೆಯೋ ಅಲ್ಲಿ ಎ ಹಾಕ್ಕಿಂತ ಹೋಗು, ಅವಾಗ ಏನಾಗುತ್ತೆ, ಎಕ್ಸ್ ಜಾಗದಲ್ಲಿ ಎ ಹಾಕ್ಯಂತ ಹೋದರೆ ಐ ವಿಲ್ ಗೆಟ್ b by a, ದೆನ್ a by 2, ದೆನ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಮೈನಸ್ a ಸ್ಕ್ವೇರ್, ದಿಸ್ ಹೋಲ್ ಟರ್ಮ್ ಬಿಕಮ್ 0 ಅಂಡ, ಪ್ಲಸ್ a ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಜಾಗದಲ್ಲಿ a by a ಮೀನ್ಸ್ 1, ಉಳಿದಿದ್ದೇನೋ ಇಲ್ಲಿ ಬರೀತೀನಿ, b by a ಇಂಟು a ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ 1. ವಾಟ್ ಈಸ್ ಸೈನ್ ಇನ್ವರ್ಸ್ ಆಫ್, ಸೈನ್ ಯಾವ ವ್ಯಾಲ್ಯೂಗೆ 1 ಬರುತ್ತೆ, ಯಾವ ಡಿಗ್ರಿ 1 ಬರುತ್ತೆ, ಹಾಂ, ಪೈ ಬೈ 2 90 ಡಿಗ್ರಿ, ಕರೆಕ್ಟಾ. ಸೊ ದಿಸ್ ವಿಲ್ ಬಿಕಮ್ b by a ಸ್ಕ್ವೇರ್ ಬೈ 2 ಇಂಟು ಪೈ ಬೈ 2. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಲ್ಲ ಸಿಂಪ್ಲಿಫೈ ಮಾಡ್ಬೋದಾ, ಎ ಗೆಟ್ ಕ್ಯಾನ್ಸಲ್, ಉಳಿದಿದ್ದೇನು ಒಂಡ್ರಾ ಏಂ ಬ್ರಾಮಿದಿ. ಸೊ ಇಲ್ಲಿ ಏನು ಉಳಿತವಾಗ, ಎ ಬಿ ಪೈ ಬೈ 4, ಕರೆಕ್ಟಾ. ವಾಟ್ ನಾನು ಕಂಡುಹಿಡಿದ್ದು ಏನು ಶಿಷ್ಯ, ನಾನು ಇವಾಗ ಕಂಡುಹಿಡಿದ್ದು ಏರಿಯಾ ಆಫ್ ದಿಸ್, ಕರೆಕ್ಟಾ, ಓನ್ಲಿ ಏರಿಯಾ ಆಫ್ ದಿಸ್. ನಾವು ಬರ್ಕನಂಗಿದ್ರೆ ಏನಂತ, ಏರಿಯಾ ಆಫ್ ಎಲಿಪ್ಸ್ ಈಸ್ ಈಕ್ವಲ್ ಟು 4 ಇಂಟು ದಿಸ್ ಇಂಟಿಗ್ರೇಷನ್ ಫ್ರಮ್ 0 to a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಇಂಟು dx. ಇದಕ್ಕೆ ಆನ್ಸರ್ ಗೊತ್ತು, 4 ಇಂಟು ವಾಟ್ ಇಸ್ ದಿಸ್, a b ಪೈ ಬೈ 4 ಗೆಟ್ ಕ್ಯಾನ್ಸಲ್, ಆನ್ಸರು a b ಪೈ. ಇಷ್ಟು ಬರೆದ್ರೆ ಹೌ ಮಚ್ ದೇ ವಿಲ್ ಗಿವ್, 3 ಮಾರ್ಕ್ಸ್ ದೇ ವಿಲ್ ಗಿವ್,
3 ಮಾರ್ಕ್ಸ್. 2 ಮಾರ್ಕ್ಸ್ ಕ್ವಶನ್ ಏನಿದೆ ಗೊತ್ತಾ, ಅಲ್ಲಿದೆ ನೋಡು. ಫೈಂಡ್ ದ ಏರಿಯಾ ಆಫ್ ಎಲಿಪ್ಸ್. ಇಲ್ಲಿ ನೋಡಿದರೆ ಹೆಂಗೆ ಕಾಣುತ್ತೆ ನಿಮಗೆ ಕ್ವಶನಲ್ಲಿ? ಎಕ್ಸ್ ಸ್ಕ್ವೇರ್ ಎ ಸ್ಕ್ವೇರ್, ಎ ಅಂದರೆ 4, ವೈ ಸ್ಕ್ವೇರ್ ವೈ ಸ್ಕ್ವೇರ್, ಬಿ ಸ್ಕ್ವೇರ್ 9 ಇದೆ, ಬಿ ಅಂದರೆ 3 ಬರುತ್ತೆ. ಹಾಗಾದರೆ ಐ ಗೆಟ್ ಇಯರ್ ಫ್ರಮ್ ದ ಈಕ್ವೇಷನ್, ಕಂಪೇರಿಂಗ್ ಈಕ್ವೇಷನ್ ಐ ವಿಲ್ ಗೆಟ್ ಎ ಈಸ್ ಈಕ್ವಲ್ ಟು ಹೌ ಮಚ್ 4, ಬಿ ಈಸ್ ಈಕ್ವಲ್ ಟು 3. ಸೊ ಪುಟ್ ಇನ್ ದ ಈಕ್ವೇಷನ್. ಸೊ ಏರಿಯಾ ಆಫ್, ಇಲ್ಲಿ ಬರೀಬೇಕು, ಏರಿಯಾ ಆಫ್ ಎಲಿಪ್ಸ್ ಈಸ್ ಈಕ್ವಲ್ ಟು 4 × 3 × pi ಈಸ್ ಈಕ್ವಲ್ ಟು 12 pi ಸ್ಕ್ವಯರ್ ಯೂನಿಟ್ಸ್. ಇದನ್ನು ಡಿರೈವ್ ಮಾಡೋಕ್ಕೆ ಕೇಳಿದರೆ, ಅಕಸ್ಮಾತ್ ಡಿರೈವ್ ಮಾಡೋಕ್ಕೆ ಕೇಳಿಲ್ಲ, ಓನ್ಲಿ ಈ ಕ್ವಶನ್ ಕೇಳಿದ್ದಾರೆ ಅಂದರೆ ಅದನ್ನು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಡೋಂಟ್ ಫರ್ಗೆಟ್ ಟು ಪುಟ್ ದಿಸ್ ಡಯಾಗ್ರಾಮ್, ಆಯಿತಾ? ಡಯಾಗ್ರಾಮ್ ಹಾಕಿಲ್ಲ ಅಂದರೆ ನೀನು ಲಿಮಿಟ್ ಎಲ್ಲಿಂದ ಎಲ್ಲಿ ತೊಗೋಬೇಕು ಅಂತ ಗೊತ್ತಾಗಲ್ಲ. ಡಯಾಗ್ರಾಮ್ ಹಾಕಬೇಕು, ಇಷ್ಟು ಮಾಡಬೇಕು, ಆವಾಗ ನಿಮಗೆ 5 ಮಾರ್ಕ್ಸ್ ಕೊಡ್ತಾರೆ. ರೈಟ್. ಓಕೆ, ಈ ಥರ ಸಪ್ರೇಟಾಗಿ ಕ್ವಶನ್ ಕೊಟ್ಟಾಗ, ಫೈಂಡ್ ದ ಏರಿಯಾ ಆಫ್ ರೀಜನ್ ಬೌಂಡೆಡ್ ಬೈ ಎಲಿಪ್ಸ್ ಅಂತ ಕೊಟ್ಟಾಗ ದೆನ್ ಡಯಾಗ್ರಾಮ್ ಬರ್ಕೋಬೇಕು, ಆಯಿತಾ? ಡಯಾಗ್ರಾಮ್ ನೆನಪಿದೆಯಾ? ಲೈಕ್ ದಿಸ್ ರೈಟ್, ಒಂದು ಇಲ್ಲೊಂದು ಲೈನ್ ಹಾಕ್ಕೊಳ್ರಿ, ಹಿಂಗೊಂದು ಎಲಿಪ್ಸ್ ಹಾಕ್ಕೊಳ್ರಿ, ಹೇಳ್ರಿ ಈ ಪಾಯಿಂಟ್ ಏನಾಗುತ್ತೆ, ದಿಸ್ ಇಸ್ ಎ ಪಾಯಿಂಟ್ ಅಲ್ವಾ, ಇದು ಎ ಡ್ಯಾಶ್ ಪಾಯಿಂಟು, ಇದು ಬಿ ಪಾಯಿಂಟು, ಇದು ಬಿ ಡ್ಯಾಶ್ ಪಾಯಿಂಟ್. ಇಲ್ಲಿ ನಂಬರ್ ಬಂದುಬಿಟ್ಟು ಎ ಕಾಮ 0, ಇಲ್ಲಿ ಬಂದುಬಿಟ್ಟು -a ಕಾಮ 0, ಇಲ್ಲಿ ಹೇಳಿ ಶಿಷ್ಯ 0 ಕಾಮ ಪಕ್ಕನ 0 ಕಾಮ ಬಿ, ಇದು -0 ಇರುತ್ತೆ, ಆಯಿತಾ? ದಿಸ್ ಈಸ್ ವೈ ಆ್ಯಕ್ಸಿಸ್, ದಿಸ್ ಈಸ್ -x ಆ್ಯಕ್ಸಿಸ್, ಇದು x ಆ್ಯಕ್ಸಿಸ್, ಇಲ್ಲೊಂದು ಚಿಕ್ಕದ ಬರ್ಕೊಳ್ರಿ, ಅದೊಂದು ಲೈನ್ dx. ಸೊ ಇಸ್ ಟೆಲ್ಲಿಂಗ್ ಟು ಫೈಂಡ್ ವಾಟ್ ಎಲಿಪ್ಸ್ ಅಲ್ವಾ? ಸೊ ಫಸ್ಟ್ ಅದರಲ್ಲಿ ವೈನ ಸಪ್ರೇಟ್ ಮಾಡ್ಕೊಳ್ರಿ. ಏನು ಬರುತ್ತೆ ಅವಾಗ? x² / 16 + y² / 9 = 1. ಸೊ y² / 9 that is equal to 1 - x² / 16. So this will become 16 - x² / 16. So this will become y² is equal to 9/16 ತಗೊಂಡು ಇಲ್ಲಿ ನಾನು 16 - x² ಅಂತ ಬರ್ಕೊತೀನಿ. ದೆನ್ y is equal to √9/16 16 - x² ಅಂತ ಬರ್ಕೊತೀನಿ. ದಿಸ್ ವಿಲ್ ಬಿಕಮ್ y is equal to 3/4 of √16 - x ಆಗುತ್ತೆ, x² ಆಗುತ್ತೆ. ಸೊ ಆಫ್ ದಟ್ ವಾಟ್ ವಿ ನೋ ದಟ್ ವಾಟ್ ಫಾರ್ಮುಲಾ? y is equal to root of integration from 0 to a 30. I wrote we know that a square minus x square is equal to into dx is equal to ಹೇಳ್ರಿ x/2 root of a square minus x square plus a²/2 sin inverse of x/a. ಕರೆಕ್ಟಾ? ಸೊ ಇವಾಗ ಅಕಾರ್ಡಿಂಗ್ ಟು ದಟ್ ಕ್ವಶನ್ ಇವಾಗ ಏನಾಗುತ್ತೆ? a is equal to put what? a is equal to 4, x is equal to x, ಏನು ಚೇಂಜ್ ಇಲ್ಲ. ಫೋನ್ ಮಾಡ್ತಾರೆ ಇವಾಗ, ಆಯಿತಾ? ಸೊ ಇವಾಗ ಬರೀ ಏರಿಯಾ ಆಫ್ ಎಲಿಪ್ಸ್ ಈಕ್ವಲ್ ಟು 4 × ಇಂಟಿಗ್ರೇಷನ್ ಫ್ರಮ್ 0 to a y × dx. ಅರ್ಥమైందా? ಇವಾಗ y × dx ಇಲ್ಲಿದೆ ಅಲ್ವಾ? ಸೊ ದಟ್ ಈಸ್ ಈಕ್ವಲ್ ಟು ಅವಾಗ ಏನಾಗುತ್ತೆ? 4 × ಇಂಟಿಗ್ರೇಷನ್ನ y × dx ಅಂತ ಇದಕ್ಕೆ ಹಾಕೋಬೇಕು. x ಅಂದರೆ ಏನಿಲ್ಲ, x/2 ರೂಟ್ ಆಫ್ a ಅಂದರೆ 4² ಮೈನಸ್ x² ಪ್ಲಸ್ a ಅಂದರೆ 4² ಅಂದರೆ 16. ಇಲ್ಲಿ ಕನ್ಫ್ಯೂಸ್ ಆಗಬೇಡ್ರಿ, ಆಯಿತಾ? 16/2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಬೈ ಎ ಅಂದರೆ 4 ಲೇ ಶಿಷ್ಯ. ಫ್ರಮ್ ಲಿಮಿಟ್ 0 to a ಇಲ್ಲೇ ಪಲ್ಟಿ ಹೊಡಿಯೋದು ನೀವು, ಅದಕ್ಕೆ ಬರ್ಕೊಂಡಿದ್ದೆ a is equal to 4 ಅಂತ. ಸೊ ದಿಸ್ ವಿಲ್ ಬಿಕಮ್ 4 ×
ಸಿಂಪ್ಲಿಫೈ ಮಾಡ್ಕೊತ ಇಲ್ಲ ಪುಟ್ ಲಿಮಿಟ್. ಇಲ್ಲಿ ಏ ಜಾಗದಲ್ಲಿ ಏನು ಬರುತ್ತೆ 4 ಬರುತ್ತೆ. ಸೊ ವೇರ್ ಅವರ್ ಎಕ್ಸ್ ಈಸ್ ದೇರ್ ಪುಟ್ wherever a is there put 4 first limit. So 4 into this will become 4/2. ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅಲ್ಲಿ ಲಿಮಿಟ್ ಹಾಕೋಬೇಕು. ಎ ಜಾಗದಲ್ಲಿ ಏನಿದೆ 4 ತಾನೇ ಇರೋದು, ಇನ್ನೇನು. ದೆನ್ ರೂಟ್ ಆಫ್ 4 ಸ್ಕ್ವಯರ್ ಮೈನಸ್ ಎಕ್ಸ್ ಜಾಗದಲ್ಲಿ 4. ಸೊ ದಿಸ್ ವಿಲ್ ಬಿಕಮ್ ಐ ವಿಲ್ ಪುಟ್ ಫುಲ್ 0 ಪ್ಲಸ್ 16/2 ಅಂದರೆ 16/2 4 ಅಂತೆ ಸೈಂಟಿಸ್ಟು. 8 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಇವಾಗ ಹಾಕೋ 4 ಅಂದರೆ ದಿಸ್ ವಿಲ್ ಬಿಕಮ್ 1. ಸೊ 4 into 8 ಇನ್ವರ್ಸ್ ಆಫ್ ಪೈ/2ನ ಪೈ 1 π/2. ಓಕೆ. ಸೊ ದಿಸ್ ವಿಲ್ ಬಿಕಮ್ 8 4 32 π/2. ಬಟ್ ನನಗೆ 12 ಪೈ ಬರಬೇಕು ಆನ್ಸರ್, ನಮ್ಗೆ ಆಲ್ರೆಡಿ ಗೊತ್ತಲ್ವಾ. ಹಾಂ, ಎಲ್ಲಿ ತಪ್ಪು ಮಾಡಿದ್ವಿ? ಟ್ವೆಲ್ ಪೈ ಯಾವಾಗಲೇ ಮಾಡಿದ್ವಿ, ಅದೇ ಸೇಮ್ ಕ್ವಶನ್ ತಾನೆ ಯಾವಾಗಲೇ ಮಾಡಿದ್ದು ನಾವು. ವಾವ್, ವೆರಿ ಗುಡ್. ದಿಸ್ ಒನ್ b/a ಕಾನ್ಸ್ಟೆಂಟ್ ತೊಗೊಂಡಿಲ್ಲ. ಯಾ, ಇಲ್ಲಿ ಮಾಡಬೇಕಾದ್ರೆ ಇಲ್ಲಿ ಫಾರ್ಮುಲಾ ಇತ್ತಲ್ವಾ. ತಡಿ ಶಿಷ್ಯ, ಇಲ್ಲಿ ನಾವು ಈ ಫಾರ್ಮುಲಾದಲ್ಲಿ b/a ಬರುತ್ತೆ. ಇಲ್ಲಿ b/a ತೊಗೊಂಡಿಲ್ಲ ನಾವು, ಅದಕ್ಕೆ ಉಲ್ಟಾ ಹೊಡಿತು. b/a ಬರುತ್ತೆ ಇದು. ಸೊ ಐ ಶುಡ್ ರೈಟ್ ಇಯರ್ b/a. b ಅಂದರೆ ಎಷ್ಟು? b ಅಂದರೆ 3/4. 4 ಕ್ಯಾನ್ಸಲ್ಲು. ಹಾಗಾದ್ರೆ ಇಲ್ಲಿ 3 ಉಳಿತು. ಹಾಗಾದ್ರೆ ಇಲ್ಲಿ 3 ಉಳಿತು. ಸೊ 8 3 24 ಅಂದರೆ 12 ಬಂತು ನೋಡು ಆನ್ಸರ್. ಹಾಂ, ಇಲ್ಲಿ ಹಂಗಾದ್ರೆ ಏನು ನೆನ್ಪಿಡ್ಕೋಬೇಕು? b/aನ ಮರಿಬಾರ್ದು. ಕೀಪ್ ಇನ್ ಮೈಂಡ್. b/a ಕಾನ್ಸ್ಟೆಂಟ್ ಎಗರಿಸ್ಬಿಟ್ಟಿದ್ದೀವಿ. ಹುಷಾರು, ಕೇರ್ಫುಲ್. See, for this question sin x, first put a diagram. ಇದು ನೀಟ್ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಹೊಗೆ ಹಾಯಿಸ್ಕೊಂಡಿದ್ದಿಂದ ಹಿಂಗೆ ತಾನೆ ಫುಲ್ ವೇವು. 0 ಡಿಗ್ರಿ π/2 π 2π/3 ಇದು 3π/2 2π. ಇದ್ರ ಏರಿಯಾ ಕಂಡು ಹಿಡಿಬೇಕು. ಇದ್ರ ಏರಿಯಾ ಆ್ಯಂಡ್ ಇದ್ರ ಏರಿಯಾ ನಮಗೆ ಕ್ಲಿಯರಾಗಿ ಗೊತ್ತು. ಇದ್ರ ಏರಿಯಾ ಕೆಳಗಡೆ ನೆಗೆಟಿವ್ ಬರುತ್ತೆ ಆನ್ಸರು ಅಲ್ವಾ. ಆದರೆ ನಮಗೆ ಏರಿಯಾ ಕಂಡು ಕೇಳಿದ್ದಾನೆ. ಏರಿಯಾ ಕಂಡು ಹಿಡಿದು ಎರಡು ಆ್ಯಡ್ ಬಿಡ್ಬೇಕು. ಇದು ಆನ್ಸರ್ ನಮಗೆ ನೆಗೆಟಿವಲ್ಲಿ ಬರುತ್ತೆ, ಬಿಕಾಸ್ ಇದು ಡೌನ್ ವೇವ್. ಸೊ ನೆಗೆಟಿವ್ ವೇವ್ ಮೈನಸಲ್ಲಿ ಬರುತ್ತೆ. ಸೊ ಟೇಕ್ ಮಾಡ್ ಎತ್ಕೋಬೇಕಲ್ಲಿ. ಸೊ ಅವಾಗ y = sin x ಅಂದರೆ ಯು ಟೇಕ್ ಇಂಟಿಗ್ರೇಷನ್ ಹೆಂಗೆ ತೊಗೊತೀರಾ? ಫ್ರಮ್ 0 to ಎಲ್ಲಿಂದ ಕೇಳ್ತಾವನೆ 2π sin x into dx ಹಿಂಗಿದೆಯಲ್ಲ. ಟೇಕ್ ಫ್ರಮ್ ಇಯರ್ ಟು ಇಯರ್ ಮಾಡು, ಫ್ರಮ್ ಇಯರ್ ಆಲ್ಸೋ ಮಾಡು. However, if you don't take mod also, for this answer you will get plus. But for this is problem. So take mod full, no problem. So this will become integration of 0 to π ಇಲ್ಲಿಂದ ಇಲ್ಲಿಗೆ mod of sin x into dx plus 0 to π to 2π mod of sin x into dx. ನೀಟಾಗಿ ಅಬ್ಸರ್ವ್ ಮಾಡಿರಲಿ, ಇಲ್ಲೇ ತಪ್ಪಾಗಿದೆ. ಸೊ ಸೈನ್ ಎಕ್ಸಿಗೆ ಏನು ಬರುತ್ತೆ? ಮೈನಸ್ ಕಾಸ್ ಎಕ್ಸ್ ಫ್ರಮ್ ದ ಲಿಮಿಟ್ 0 to π ಪ್ಲಸ್ ಮಾಡ್ ಮೈನಸ್ ಕಾಸ್ ಎಕ್ಸ್ 0 to π to 2π. ನೀಟಾಗಿ ಅಬ್ಸರ್ವ್ ಮಾಡಿರಿ. ಕಾಸ್ 0 1, ಕಾಸ್ 90 0, ಕಾಸ್ 180 ಮೈನಸ್ ಪಕ್ಕ ಹಾಂ, ಕಾಸ್ 270 0, ಕಾಸ್ 360 1 + 1 - 1. ಸೊ 0 π/2 π 3π/2 2π. ಕರೆಕ್ಟಾ? ಇಲ್ಲಿ ನೋಡ್ರಿ, ಫ್ರಮ್ ಹಿಯರ್ ಯು ಸ್ಟಾರ್ಟ್. ಸಿ
ಮೈನಸ್ ಹಂಗೆ ಹಿಡ್ಕೊ ನೋಡಿಲೆ, ಮಾಡ್ ಮೈನಸ್ ಹಂಗೆ ಹಿಡ್ಕೊ, ಇಲ್ಲಿಂದ ಮಾಡು. ಕಾಸ್ ಪೈ ಮೈನಸ್ ಕಾಸ್ 0, ಕ್ಲೋಸ್ ದ ಬ್ರಾಕೆಟ್, ಪುಟ್ ದ ಮಾಡ್, ಪ್ಲಸ್ ಓಪನ್ ದ ಮಾಡ್, ಮೈನಸ್ ಓಪನ್, ಅಲ್ಲಿ ಯಾಕೆಂದರೆ ಅಲ್ಲಿ ಇದ್ರಾಗಿದೆ ಕಾಸ್ 2π ಮೈನಸ್ ಕಾಸ್ ಪೈ ಮಾಡ್ ಓಪನ್ ಮೈನಸ್ ಓಪನ್ ಬ್ರೇಸ್, ಕಾಸ್ ಪೈ ಅಂದರೆ -1 ಮೈನಸ್ ಕಾಸ್ 0 ಅಂದರೆ 1, ಕ್ಲೋಸ್ ಬ್ರೇಸ್, ಮಾಡ್ ಕ್ಲೋಸ್, ಪ್ಲಸ್ ಓಪನ್ ಮಾಡು ಮೈನಸ್ ಓಪನ್, 2π ಅಂದರೆ 1 ಮೈನಸ್ ಕಾಸ್ ಪೈ ಅಂದರೆ ಕಾಸ್ ಪೈ ಅಂದರೆ -1, ದೆನ್ ಓಪನ್ ಕ್ಲೋಸ್ ದಿಸ್ ಮಾಡು, ಅರ್ಥ ಆಯ್ತಾ ಇಲ್ಲ ಇರೋದು. ದೆನ್ ಓಪನ್ ಮಾಡು ಮೈನಸ್, ದಿಸ್ ವಿಲ್ ಬಿಕಮ್ -1 -2, ಕ್ಲೋಸ್, ಕ್ಲೋಸ್ ದ ಮಾಡು, ಪ್ಲಸ್ ಓಪನ್, ದಿಸ್ ಓಪನ್ ಮೈನಸ್ ಓಪನ್ ಮಾಡು 1 ಮೈನಸ್ ಇಂಟು ಮೈನಸ್ ಪ್ಲಸ್ 1, ಸೊ ಕ್ಲೋಸ್ ಮಾಡು ಓಪನ್, ಮೈನಸ್ ಇಂಟು ಮೈನಸ್ ಪ್ಲಸ್ 2 ಮಾಡು ಪ್ಲಸ್, ಇಲ್ಲಿ ನೋಡು ಮಾಡು -2 ಯು ವಿಲ್ ಗೆಟ್, ಬಟ್ ವಾಟ್ ಈಸ್ ಮಾಡ್ ಮೀನ್ಸ್ ವಾಟ್ ಎವರ್ ಯು ಆನ್ಸರ್ ಗೆಟಿಂಗ್ ಯು ಶುಡ್ ಟೇಕ್ ಪ್ಲಸ್. ಸೊ ಹಂಗಾದ್ರೆ ದಿಸ್ +2 ಏನು ಪ್ರಾಬ್ಲಮ್ ಇಲ್ಲ, 2 + 2 = 4 ಸ್ಕ್ವಯರ್ ಯೂನಿಟ್ಸ್, ಇದು ಕರೆಕ್ಟ್. ನೆಕ್ಸ್ಟ್ ಮಾಡ್ತೀರಾ ಕಾಸ್ ಪೈ ನೋಡೋಣ. ಅಂಡರ್ಸ್ಟ್ಯಾಂಡ್ ದಿಸ್ ಒನ್, ಲಾಸ್ಟ್ ಒನ್. ಸಿ ಅಲ್ಲಿ 0 to 2π ಅಂದರೆ ಒಂದು ಫುಲ್ ವೇವು. ಕಾಸ್ ವೇವ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಕಾಸ್ ವೇವ್ 0 ಇಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ. ಸೊ ಫಾರ್ ಕಾಸ್ 0 = 1, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಹೋಗಿ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಐ ಶುಡ್ ರೈಟ್, ಇಲ್ಲೊಂದು ಲೈನ್ ಹಾಕ್ಕೊತೀನಿ, ಇದು 0, ಇದು 90 π/2, ಇದು ಇದೇನು 3π/2, ಇದು 2π. ಸೊ ನಾನು ಇವಾಗ ಹೆಂಗೆ ತೊಗೋಬೇಕು ಅಂದರೆ 0 to π/2, π/2 to 3π/2, 3π/2 to 2π ಎತ್ಕೋಬೇಕು. ಓಕೆ, ಹುಷಾರು. ಸೊ ಇಂಟಿಗ್ರೇಷನ್ ಆಫ್, ಸೊ ಬಾಂಡೆಡ್ ಬರೀಬೇಕಿದು ಫುಲ್ ಒಂದು ಲೈನ್ ಬರೀರಿ. ಏರಿಯಾ ಆಫ್ ಬಾಂಡೆಡ್ ರೀಜನ್ = y cos x ಅಂತ ಬರೀರಿ. ಸಿ 0 to 2π cos x into dx, that is y = bonded region. Then this will become ಮಾಡಿ ಎತ್ಕೊಳ್ಳೇಬೇಕು, ಯಾಕೆಂದರೆ ನೋಡಿ ಇಲ್ಲಿ ನೆಗೆಟಿವ್ ಇದೆ. 0 to I will take from up to π/2 mod cos x into dx, plus from 0 π/2 to 3π/2 mod cos x into dx, plus integration from 3π/2 to 2π mod cos x into dx. ಕ್ಲಿಯರಾ? ಅಬ್ಸರ್ವ್ ಮಾಡಿರಿ, ಫಸ್ಟ್ ವ್ಯಾಲ್ಯೂ ಬರ್ಕೊಳ್ರಿ, ಫಸ್ಟ್ ಇಂಟಿಗ್ರೇಷನ್ ಮಾಡ್ಬಿಡೋಣ. ಓಕೆ, ಇಂಟಿಗ್ರೇಷನ್ ಫ್ರಮ್ ಕಾಸ್ ಎಕ್ಸ್ ಅಂದರೆ ಮಾಡ್ ಸೈನ್ ಎಕ್ಸ್ ಆಯಿತು, ಫ್ರಮ್ 0 to π/2, ಪ್ಲಸ್ ಮಾಡ್ ಸೈನ್ ಎಕ್ಸ್ ಫ್ರಮ್ π/2 to 3π/2, ಪ್ಲಸ್ ಮಾಡ್ ಸೈನ್ ಎಕ್ಸ್ ಫ್ರಮ್ 3π/2 to 2π. ಸೊ ಟೇಕ್ ಸೈನ್ 0 degree = 0, 90 degree = 1, 180 = 0, 270 = -270 -1, 360 degree = 0. ಸೊ ಇದು 0 degree, ಇದು π/2 degree, ಇದು π degree, 3π/2 ಇದು 2π. Now put, so this will become mod sin π/2 minus sin 0 ಮಾಡು ಕ್ಲೋಸ್, ಮಾಡು ಓಪನ್, sin 3π/2 minus sin π/2 plus ಮಾಡು ಕ್ಲೋಸ್, ಪ್ಲಸ್ sin 2π minus sin 3π/2. ಕ್ಲಿಯರ್? ಸೊ ಓಪನ್ ಮಾಡಿ, sin π/2 1 minus sin 0 ಪ್ಲಸ್ ಮಾಡಿ ಓಪನ್, sin 3π/2 ಅಂದರೆ -1 ಮೈನಸ್ sin π/2 ಅಂದರೆ 1, ಕ್ಲೋಸ್ ಮಾಡಿ, ಪ್ಲಸ್ ಓಪನ್ ಮಾಡಿ, sin 2π 0 minus sin 3π/2 minus of ಕ್ಲೋಸ್ ದ ಮಾಡು. ಸೊ mod 1 ಪ್ಲಸ್ mod 2
ಪ್ಲಸ್ ಮಾಡ್ 1 ಅರ್ಥ ಆಯ್ತಾ ಇಲ್ಲ. ಸೊ ಈ ಮಾಡ್ ಮೀನ್ಸ್ -2 ಬಿಕಮ್ +1 1 + 2 + 1 = 4 ಸ್ಕ್ವೇರ್ ಯೂನಿಟ್ಸ್. ಡಯಾಗ್ರಾಮ್ ಹಾಕಿದರೆ ನಿಮಗೊಂದು ಐಡಿಯಾ ಬರುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ.